ಎಸ್, ಈ ಒಂದು ಸುದ್ದಿ ಬಹಳ ಆಶ್ಚರ್ಯವನ್ನ ಉಂಟು ಮಾಡಿತ್ತು. ಅದರ ಬಗ್ಗೆ ಊಹಾಪೋಹಗಳಿದ್ವು, ಸುಳಿವು ಕೂಡ ಸಿಗ್ತಾ ಇತ್ತು. ಈಗ ಒಂದು ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಅಣ್ಣಾಮಲೈ ರಾಜೀನಾಮೆ ಸಲ್ಲಿಸಿದ್ದಾರೆ. ಈಗಾಗಲೇ ಬಹುತೇಕ ಅತಿರಥ ಮಹಾರಥರು ಭಾರತೀಯ ಜನತಾ ಪಕ್ಷದಿಂದ ಅವರ ಮನವೊಲಿಸೋ ಕೆಲಸ ಮಾಡಿದ್ರು, ಆದರೆ ಅದು ಸಾಧ್ಯವಾಗಿಲ್ಲ. ಬಿಜೆಪಿಯಿಂದ ಒಂದು ಹೆಜ್ಜೆ ಮುಂದಿಟ್ಟುಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಾಧ್ಯಕ್ಷ ನಬೀನ್ ಜೊತೆ ಚರ್ಚೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿತಿನ್ ನಬೀನ್ಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಅಣ್ಣಾಮಲೈ, ನೋ ಡೌಟ್ ಅಬೌಟ್ ಇಟ್. ಜೂನ್ 4ಕ್ಕೆ ಅಣ್ಣಾಮಲೈ ಹುಟ್ಟುಹಬ್ಬ. ಅವತ್ತೇ ರಾಜೀನಾಮೆಯನ್ನು ಘೋಷಣೆ ಮಾಡ್ತಾರಾ ಅಥವಾ ಹೊಸ ರಾಜಕೀಯ ಚಳವಳಿಗೆ, ಹೊಸ ಪಕ್ಷ ಆರಂಭಿಸೋಕೆ ಅಣ್ಣಾಮಲೈ ಸಿದ್ಧತೆ ಮಾಡ್ಕೊಳ್ತಾರಾ? ಅಣ್ಣಾಮಲೈ ತವರಿನಲ್ಲಿ ಅಭಿಮಾನಿಗಳ ಭರ್ಜರಿ ಸಿದ್ಧತೆಗೂ ಕೂಡ ಈಗ ದೊಡ್ಡ ಒಂದು ಹೊಸ ಮೆರುಗು ಸಿಗ್ತಾ ಇದೆ. ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಿಟ್ರ ಅಥವಾ ಎರಡು ಹೆಜ್ಜೆ ಇಟ್ಬಿಟ್ಟಿದಾರ? ಅಫ್ಕೋರ್ಸ್ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಬೇರೆ ಏನಾದರೂ ಸ್ಟ್ರಾಟಜಿಗಳಿದ್ದಾವ ಅಂತ ನೋಡಿದ್ರೆ ಹಂಗೆ ಕಾಣ್ತಾ ಇಲ್ಲ. ನೋಡೋಣ, ಲೆಟ್ಸ್ ಗೆಟ್ ದ ಕ್ಲಾರಿಟಿ. ಜೂನ್ 4 ಅಣ್ಣಾಮಲೈ ಅವರ ಹುಟ್ಟುಹಬ್ಬ. ಅವತ್ತು ಬೇರೆ ಹೊಸ ಸಂಕಲ್ಪವನ್ನು ತೊಡ್ತಾರ, ಹೊಸ ಇಂಟೆನ್ಷನ್ನಿಂದ ಮತ್ತೆ ಜನರ ಸೇವೆಯಲ್ಲಿರಲು, ರಾಜಕೀಯ ಚಳವಳಿ ಆರಂಭಿಸಲು ಅಣ್ಣಾಮಲೈ ತಮ್ಮ ಅಭಿಮಾನಿಗಳ ಒಂದು ಬೆಂಬಲದಿಂದ ಹೊಸ ನಿರ್ಧಾರಕ್ಕೇನಾದರೂ ಬರ್ತಾರಾ? ನೋಡ್ತಾ ಹೋಗೋಣ. ಎಸ್, ಅದಕ್ಕೆ ಸಪೋರ್ಟಿವ್ ಅಪ್ಡೇಟ್ಸ್ನ ನೋಡೋಣ. ಈಗ ಯಾಕೆ ಬೇಸರ ಆಗಿದೆ? ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರಿಗೆ ಕೊಡಲಾಗಿದೆ. AIADMK ನಾಯಕರ ಮಾತು ಕೇಳಿ ಇಲ್ಲಿ ಕೊಡಲಾಗಿದೆ ಅನ್ನೋ ಮಾತಿದೆ. ಅದಕ್ಕೆ ಬೇಸರ ಆಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ. ದೆನ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೈ ಪರ್ಸನಾಲಿಟಿ? ಕಳೆದ 6 ತಿಂಗಳಿನಿಂದ ಯಾವ ಸ್ಥಾನಮಾನ ಇಲ್ಲ. ಚುನಾವಣೆ ಬಳಿಕವೂ ಕೂಡ ಮಾತುಕತೆ ನಡೆಸಲಿಲ್ಲ. ಅವರನ್ನು ಕನ್ಸಿಡರೇ ಮಾಡಿಲ್ಲ. ಕೇಂದ್ರಕ್ಕೆ ತ್ರಿಭಾಷಾ ನೀತಿಯ ಮೇಲೆ ಒಲವಿದ್ದಂಗೆ ಕಾಣ್ತಾ ಇದೆ. ಯಾಕೋ ಇದು ಸರಿ ಬರ್ತಾ ಇಲ್ಲ. CBSE 9ನೇ ಕ್ಲಾಸ್ನಿಂದಲೇ ತ್ರಿಭಾಷಾ ಸೂತ್ರ ಕಡ್ಡಾಯ ಮಾಡಿದ್ದಾರೆ. ಕೇಂದ್ರದ ಅಧಿಸೂಚನೆಯನ್ನು ಅಣ್ಣಾಮಲೈ ಖಂಡನೆ ಮಾಡಿದ್ರು. ಅಣ್ಣಾಮಲೈ BJP ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ದಿನೇ ದಿನೇ ಸಾಬೀತಾಗ್ತಾ ಬಂತು. ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೊಡಲಾಗಿತ್ತು. ಆದರೆ ಈಗ BJP ರಾಷ್ಟ್ರಾಧ್ಯಕ್ಷರ ಜೊತೆ ಮಾತನಾಡ್ತಾರಾ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ ಇದೆ. ಎಸ್, ಇದು ಒಂದು ಹಂತದ ಬೇಸರ. ಇದು ಒಂದು ಹಂತದ ಅವರಿಗೆ ಅವರು ಅಂದುಕೊಂಡಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಅಥವಾ ಅವರ ಗುರಿ ಈಡೇರಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ವೈ ಶುಡ್ ಐ ಬಿ ಇನ್ ದ BJP? ನಾನು ಯಾಕ್ರಿ ಇನ್ನೂ BJPಲಿ ಇರಬೇಕು? ನನಗೇನು ಸ್ವಸಾಮರ್ಥ್ಯ ಇಲ್ವಾ ಅನ್ನುವ ಒಂದು ಉಮೇದಿ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಪವನ್ ಮತ್ತಷ್ಟು ಮಾಹಿತಿ ಮತ್ತು ಇನ್ಸೈಟ್ ನೀಡ್ತಾರೆ. ಪವನ್, ವೆರಿ ಇಂಟ್ರೆಸ್ಟಿಂಗ್. ಅಣ್ಣಾಮಲೈ ಯಾವ ರೀತಿ ನರೇಂದ್ರ ಮೋದಿ ಅವರ ಬಗ್ಗೆ ಗುಣಗಾನ ಮಾಡ್ತಾ ಇದ್ರು, ಭಾರತೀಯ ಜನತಾ ಪಕ್ಷವನ್ನು ದ್ರಾವಿಡ ನೆಲದಲ್ಲಿ ಕಮಲದಂತೆ ಕಮಲವನ್ನು ಯಾವ ರೀತಿ ಅರಳಿಸಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಿದ್ದು ಯಾಕೆ ಅನ್ನುವ ಕಾರಣಗಳನ್ನು ನಾವು ಬೇಜಾರುಗಳನ್ನು ನೋಡ್ತಾ ಹೋದ್ವಿ. ಇದರ ಜೊತೆಗೆ ಈಗ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವಂಥ ದಳಪತಿ ವಿಜಯ್ ಅವರನ್ನು ಎದುರಿಸಲಿಕ್ಕೆ ಹೊಸ ಶಕ್ತಿ ಬೇಕು ಅನ್ನುವ ಆಶಯ ಏನಾದರೂ ಇವರಲ್ಲಿ ಅಡಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಗರಿಗೆದರ್ತಾ ಇದೆ. ಅಲಾಂಗ್ ವಿತ್ ದಟ್, ವಾಟ್ ಈಸ್ ದ ಸ್ಟೇಟಸ್? ಸದ್ಯದ ಸ್ಥಿತಿ ಏನು? ತಮಿಳುನಾಡಿನಲ್ಲಿ ನಿಜಕ್ಕೂ ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು ಅಣ್ಣಾಮಲೈ? ಯಾವ ಸ್ಟ್ರೆಂತ್, ಯಾವ ಭರವಸೆಯಿಂದ ಈ ಕೆಲಸಕ್ಕೆ, ರಾಜೀನಾಮೆ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ, ಹೊಸ ಚಳವಳಿಗೆ ಮುಂದಾಗ್ತಾ ಇದ್ದಾರೆ? ರಘವ್, ನೀವು ಹೇಳಿದ್ದಷ್ಟು ಮಾತ್ರ ಸತ್ಯ. ಆದ್ರೆ ಅಣ್ಣಾಮಲೈ ಅವರು ಬಿಜೆಪಿಗೆ ಏಕಾಏಕಿ ರಾಜೀನಾಮೆ ಕೊಟ್ಟಿರೋದು ಎಲ್ಲರಿಗೂ ಒಂದು ಅರ್ಥಕ್ಕೆ, ಒಂದು ಕ್ಷಣಕ್ಕೆ ಆಶ್ಚರ್ಯ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಅಣ್ಣಾಮಲೈ ಅವರು ಮಾಜಿ IPS ಅಧಿಕಾರಿಯಾಗಿದ್ದವ್ರನ್ನ ರಿಸೈನ್ ಮಾಡಿಸಿ, ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವ್ರ ರಿಸೈನ್ ಮಾಡಿಸಿ ಬಿಜೆಪಿ ಅವರು ತಳಮಟ್ಟದಿಂದ ತಮಿಳುನಾಡಲ್ಲಿ ಪಕ್ಷ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗಿದ್ರು. ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಆ ರಾಜ್ಯಾಧ್ಯಕ್ಷರಾದ್ಮೇಲೆ ಇವರು ಅಣ್ಣಾಮಲೈ ಅವರು ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡಿದ್ರು, ತಳಮಟ್ಟದಲ್ಲಿ ಮಾಡಿದ್ರು. ರಾಮೇಶ್ವರಂ ಇಂದನ ಪೆರಂಬೂರ್ವರೆಗೂ ಅವರು ಪದಯಾತ್ರೆ ಮಾಡಿದ್ರು. ಸುದೀರ್ಘ 125 ಕಿಲೋಮೀಟರ್ ಪದಯಾತ್ರೆ ಮಾಡಿದ್ರು. ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿದ್ರು. ಅದರ ಪ್ರತಿಫಲವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ
10.5% ವೋಟ್ ಸ್ವಿಂಗ್ ಆಯ್ತು. 10.5% ವರೆಗೂ ವೋಟ್ ಗೇನ್ ಆಯ್ತು. ಯಾರಿಗೆ? ಬಿಜೆಪಿ ಅವ್ರಿಗೆ. ಹೌದು. ಅಂದ್ರೆ ಅಣ್ಣಾಮಲೈಯಿಂದ ಇಬ್ಬಾಗ ಅಣ್ಣಾಮಲೈ ಸಾರಿ ADMK ಇಂದ ಹೊರಬಂದಂತ ಬಿಜೆಪಿ ಸ್ವಪ್ರ 24ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ 10% ವೋಟನ್ನು ತಗೋತು. ಆದ್ರೆ 2026 ಚುನಾವಣೆಗೆ ಇದು ಯಾವುದು ADMK ಪ್ರಧಾನ ಕಾರ್ಯದರ್ಶಿಯಾದ ಪಳನಿಸ್ವಾಮಿ ಒತ್ತಾಯದ ಮೇರೆಗೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಮತ್ತೆ ನಾಗೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಲಾಯ್ತು. ಕರೆಕ್ಟ್. ಯಾಕಂದ್ರೆ ಮುಂದಿನ ಅಂದ್ರೆ ವೋಟ್ ಕಾಂಬಿನೇಷನ್ ಇದ್ರ ಮುಂಚೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಅಣ್ಣಾಮಲೈ ಮತ್ತೆ ಪಳನಿಸ್ವಾಮಿ ಒಂದೇ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತಾರೆ, ಒಂದೇ ಭಾಗದವ್ರು, ಕೊಯಮತ್ತೂರು ಭಾಗದವರು. ಹಾಗಾಗಿ ನನ್ನ ರಾಜಕೀಯ ಬೆಳವಣಿಗೆಗೆ ಅಣ್ಣಾಮಲೈ ತೊಂದರೆ ಆಗ್ಬೋದು ಯಂಗ್ ಲೀಡರ್ ಅನ್ನೋ ಕಾರಣಕ್ಕೆ ಪಳನಿಸ್ವಾಮಿ ಒಂದು ಆಟ ಆಡಿದ್ರು. ಅಂದ್ರೆ ಬಿಜೆಪಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ರು, ನನಗೆ ಅಣ್ಣಾಮಲೈ ಜೊತೆ ನಾನು ಹೋಗೋದಕ್ಕೆ ರೆಡಿ ಇಲ್ಲ, ನನಗೆ ಬೇರೆಯವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡ್ರಿ ಅಂತ ಹೇಳಿ ಏನು ಮೈತ್ರಿಗೆ ಮಾತುಕತೆ ಮಾಡಿದ್ರಲ್ಲ ವಿಧಾನಸಭಾ ಚುನಾವಣೆಗೆ, ಆ ಮೈತ್ರಿ ಮಾತುಕತೆಗೆ ಮುಂಚೆ ನಾಗೇಂದ್ರ ಅವ್ರನ್ನ ಅಧ್ಯಕ್ಷನ್ ಮಾಡಿಸ್ಕೊಂಡು ಬರ್ತಾರೆ ಯಾರು? ಪಳನಿಸ್ವಾಮಿ. ಅಂದ್ರೆ ಇವ್ರದ್ದು 2004ರಿಂದ ಏನು ADMK ಮತ್ತು ಬಿಜೆಪಿಯ ಮೈತ್ರಿ ಇತ್ತಲ್ಲ, ಅದು ಅಣ್ಣಾಮಲೈ ಕಾರಣಕ್ಕೆ ಬ್ರೇಕ್ ಡೌನ್ ಆಗಿತ್ತದು. ಬ್ರೇಕ್ ಆಗಿತ್ತು. ಹಾಗಾಗಿ ಅದನ್ನ 2024 ಎಲೆಕ್ಷನ್ ಅಲ್ಲಿ ಬ್ರೇಕ್ ಡೌನ್ ಮಾಡಿಸಿದ್ದೆ ಅಣ್ಣಾಮಲೈ ಅವರು. ಅಂದ್ರೆ ನಾವು ಸ್ವತಂತ್ರವಾಗಿ ಹೋಗೋಣ, ನಮ್ಮ ಪಕ್ಷಕ್ಕೂ ನಮ್ಮ ಪಕ್ಷದ ಸಿದ್ಧಾಂತಕ್ಕೂ ಒಂದು ನೆಲೆ ಇದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ರು. ಮತ್ತೆ ಅದನ್ನ ರಿಸಲ್ಟ್ ನಲ್ಲೂ ತೋರಿಸಿದ್ರು. 10.5% ಗೇನ್ ಆಗಿತ್ತು. ಆದ್ರೆ ಅಣ್ಣಾಮಲೈ ದೃಷ್ಟಿಯಿಂದ ಮತ್ತೆ ಬಿಜೆಪಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಪಳನಿಸ್ವಾಮಿ ಮುಂದೊಂದ್ ದಿನ ಅಣ್ಣಾಮಲೈ ಅವರು ನಮಗ್ ತೊಂದರೆ ಆಗ್ತಾರೆ, ನನ್ನ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತಾರೆ, ನಮ್ಮ ಭಾಗದವರು ಅನ್ನೋ ಕಾರಣಕ್ಕೆ ಅವರು ಇದನ್ ಮಾಡಿದ್ರು. ರೈಟ್ ಪವನ್. ಅದರ ಜೊತೆಗೆ ಈಗ ನೋಡಿ, ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ, ಯಾರು ಅಣ್ಣಾಮಲೈ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಅವರಿಗೆ ಅವ್ರು ಅಂದುಕೊಂಡಂಥ ಯಾವುದೇ ಸ್ಥಾನಮಾನ ಇಲ್ಲ, ಅವರಿಗೆ ಬೇಕಾದಂಥ ಟಿಕೆಟ್ ಇಲ್ಲ, ಪಕ್ಷ ಸಂಘಟನೆಯನ್ನು ಮಾಡಬೇಕು, ಒಂದು ಹೊಸ ಉತ್ಸಾಹದಿಂದ ಹೋದಂಥ ಆ ಉತ್ಸಾಹಕ್ಕೆ ಕೊಡ್ಲಿ ಪೆಟ್ಟು ಬೀಳುತ್ತೆ. ಇಷ್ಟೆಲ್ಲ ಇರುವಾಗ ಯಾವ ಆಧಾರದ ಮೇಲೆ ಅಣ್ಣಾಮಲೈ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ, ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಥವಾ ಅತಿರಥ ಮಹಾರಥರು? ವಾಟ್ ಈಸ್ ದ ಪಾಯಿಂಟ್ ಇನ್ ದಟ್? ರಾಘವ್, ಈ ವಿಷಯ ಹೇಳ್ಬೇಕಾದ್ರೆ ನಾನು ಈ ಒಂದು ವಿಷಯ ಹೇಳ್ತೀನಿ. ಯಾಕೆ ಅಂದ್ರೆ ಬಿಜೆಪಿಯಲ್ಲಿ ಏನು ಅಣ್ಣಾಮಲೈ ಅವರು ಹೋರಾಟ ಮಾಡಿದ್ರಲ್ಲ, ಆ ಹೋರಾಟ ಮತ್ತೆ ಜಂಜಿ ಹೋರಾಟ ಆಯ್ತಲ್ಲ, ಅಂದ್ರೆ ಏನು ಯುವಕರು ನಂಬುದ್ರು ಅಣ್ಣಾಮಲೈನ. ಆ ಓಟು ಅಣ್ಣಾಮಲೈನ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ತಕ್ಷಣನೇ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡದೇ ಇದ್ದಿದ್ದ ಕಾರಣನೇ ಅದು TMKಗೆ ಇದಾಯ್ತು, ವರ್ಕ್ ಆಯ್ತು. TMK ಅಲ್ಲ, TVKಗೆ, ವಿಜಯ್ಗೆ ಹೆಲ್ಪ್ ಆಯ್ತದು. ಅಣ್ಣಾಮಲೈ ಅವರು ಈ ಬಾರಿ ಅದು ರಾಜ್ಯಾಧ್ಯಕ್ಷರಾಗಿದ್ರೆ ಬಹುಶಃ 10 ಸ್ಥಾನವನ್ನ ಬಿಜೆಪಿ ಸ್ಥಾನ ಗೆಲ್ಬೋದಿತ್ತು ಬಿಜೆಪಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ. ಕರೆಕ್ಟ್. ಯಾವಾಗ ಅಣ್ಣಾಮಲೈನ ಸೋಲ್ಸಿದ್ರು ಆ ಓಟು ಶಿಫ್ಟ್ ಆಯ್ತು ಗ್ರೌಂಡ್ ಲೆವೆಲ್. ಈಗ ಏಕಾಏಕಿ ವಿಜಯ್ಗೆ ಶಿಫ್ಟ್ ಆಗಿದ್ದು ಅಂದ್ರೆ ಇದು ಒಂದು ಕಾರಣ ಆಗುತ್ತೆ. ಅಣ್ಣಾಮಲೈ ಮಾಡಿದ ಹೋರಾಟ ಏನು DMK ಎಗೇನೆಸ್ಟ್ ಮಾಡಿದ್ರೆ, DMK ವಿರುದ್ಧದ ರಾಜಕಾರಣ ಇದೆಯಲ್ಲ, ಒಬ್ಬ ಒಗ್ಗೂಡ ನಾಯಕ ಬೇಕಿತ್ತು. ಅಲ್ಲಿ ಅಣ್ಣಾಮಲೈ ಇದ್ದಿದ್ರೆ ಬಹುಶಃ ಬಿಜೆಪಿ ಇನ್ನಷ್ಟು ಗಟ್ಟಿ ಆಗ್ತಿತ್ತು. ಆದ್ರೆ ಬಿಜೆಪಿ ಅಣ್ಣಾಮಲೈ ಇಲ್ಲದ ಕಾರಣಕ್ಕಾಗಿ ಆ ಓಟ್ ಎಲ್ಲಾನ TVK ಶಿಫ್ಟ್ ಆದ್ವು ಅನ್ನೋದು ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅದು. ಆದ್ರೆ ಬಿಜೆಪಿ ಅವರು ಈಗ ತಗೊಂಡಿರೋ ಅಂದ್ರೆ ಅಣ್ಣಾಮಲೈಗೆ ಯಾವುದೇ ಸ್ಥಾನ ಕೊಡದೇ ಇರೋದು ಸಹಜವಾಗಿ ಅವ್ರಿಗೂ ಬೇಸರ ಆಗಿರುತ್ತೆ. ಯಾರಿಗೆ? ಅಣ್ಣಾಮಲೈ ಅವ್ರಿಗೂ. ಹೀಗಾಗಿ ಅವರು ಪಕ್ಷದಿಂದ ಹೊರಗಡೆ ಬಂದಿದ್ದಾರೆ. ನನ್ನ ಪಕ್ಷದಿಂದ ಹೊರಗಡೆ ಬರುವಂತದ್ದು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಎನಿ ಕ್ಲೂ ಪವನ್? ಚುಟುಕಾಗಿ ಕ್ರಿಸ್ಪ್ ಆಗಿ ಒಂದು ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೊಯಮತ್ತೂರು ಭಾಗದಲ್ಲಿ ಅಣ್ಣಾಮಲೈದು ಒಂದು ಸಿಂಗಲ್ ಫೋಟೋ ಹಾಕಿ ಬ್ಯಾನರ್ ಗಳಾಗ್ತಾ ಇದಾರೆ, ಪೋಸ್ಟರ್ ಗಳಾಗ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ. ಬಹುಶಃ ಮುಂದೊಂದ್ ದಿನ ಈ ದ್ರಾವಿಡ ಏನು ರಾಜಕೀಯ ವಿರೋಧಿಸಿದ ಜನ ಬಹುಶಃ ಅಣ್ಣಾಮಲೈ ಮತ್ತೆ ಇವರು ವಿಜಯನ ಪಾಠ ಮಾಡ್ಕೋಬಹುದು ಅನ್ನೋ ರಾಜಕೀಯದಲ್ಲಿ ಯಾವುದನ್ನು ಕೂಡ ಅಲ್ಗಳೆಯೋ ಹಾಗಿಲ್ಲ. ಥ್ಯಾಂಕ್ ಯು ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ.